ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಚಿಕನ್ ಕರಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಇಂಗ್ರೀಡಿಯೆಂಟ್ಸ್ನೆಲ್ಲ ನೀವು ಬಿಡಿಸಿಟ್ಕೊಳ್ಬೇಕು. ಒಂದು ಬಾಣಲೆಗೆ ಎಣ್ಣೆಯನ್ನು ಹಾಕಿ ಕೊಬ್ಬರಿ, ಶುಂಠಿ, ಬೆಳ್ಳುಳ್ಳಿಯನ್ನು ಹಾಕಿ ಸ್ವಲ್ಪ ಫ್ರೈನ ಮಾಡ್ಕೋಬೇಕು. ಈ ರೀತಿಯಾಗಿ ಒಂದು ಸಲ ತಿರುಗಿಸ್ಕೊಡಿ. ಆ್ಯಕ್ಚುಲಿ ಏನೋ ಗೊತ್ತಿಲ್ಲ, ನಾನ್ ವೆಜ್ ಮಾಡಬೇಕು ಅಂತಂದರೆ ಇರೋ ಅಂಥ ಇಂಟ್ರೆಸ್ಟು ವೆಜ್ ಮಾಡೋವಾಗ ಇರೋದಿಲ್ಲ. ನಿಮಗೂ ಕೂಡ ಹೀಗೆ ಆಗಿದ್ದರೆ ಟೆಕ್ಸ್ಟ್ ಮಾಡಿ. ಹಾಗೆ ನೋಡಿ, ಇದಕ್ಕೆ ಸ್ವಲ್ಪ ಈರುಳ್ಳಿಯನ್ನು ಹಾಕಿ ಪುದೀನವನ್ನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಪುದೀನ ಫ್ಲೇವರ್ ಸ್ವಲ್ಪ ಹೋಗಬೇಕು, ಇಲ್ಲ ಅಂದರೆ ಅದು ಹಸಿ ವಾಸನೆ ಹಾಗೆ ಉಳ್ಕೊಂಡಿರುತ್ತೆ. ಈಗ ನೋಡಿ, ನಾನು ಕಡಲೆ ಬೀಜ, ಕಡಲೆಪಪ್ಪು, ಸ್ವಲ್ಪ ಗಸಗಸೆ, ಏಲಕ್ಕಿ 2, ಚಕ್ಕೆ ಮತ್ತು ಲವಂಗವನ್ನು ಎಲ್ಲ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಕರಿಮೆಣಸು ಕೂಡ ಇದೆ ಇದರಲ್ಲಿ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ, ಹಾಗೆ ಒಂದು ಟೊಮೆಟೊವನ್ನು ನಾನು ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಹಾಕಿದ್ದೀನಿ. ಇದನ್ನು ಕೂಡ ರೋಸ್ಟ್ ಮಾಡಿ, ಸ್ವಲ್ಪ ಅರಿಶಿನ, 2.5 ಸ್ಪೂನ್ ಧನಿಯಾ ಪೌಡರ್, ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಹಾಗೆ ಮತ್ತೊಂದು ಬಾಣಲೆಯಲ್ಲಿ ಕರಿಬೇವು, ಒಣಮೆಣಸಿನಕಾಯಿ, ಈರುಳ್ಳಿ, ಪಲಾವ್ ಎಲೆ, ಪಲಾವ್ ಹೂ, ಹಾಗೆ ಒಂದು ಟೊಮ್ಯಾಟೊ ಹಾಗೂ ಚಿಕನನ್ನು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪನ್ನು ನಾನು ಮೊದಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಅರಿಶಿಣವನ್ನು ಪೀಸಸ್ ಮೇಲೆ ಹಾಕಿ ಒಮ್ಮೆ ಈ ಥರ ಮಿಕ್ಸ್ ಕೊಡಿ. ಕೆಲವರು ಚಿಕನನ್ನು ಎಷ್ಟು ಇಷ್ಟಪಡ್ತಾರೆ ಅಂದರೆ, ಒಂದು ವೇಳೆ ಪ್ರಳಯನೇ ಆಗ್ತಾಯಿದೆ ಅಂತ ಅಂದರೂ ಕೂಡ ಒಂದು ಸಲನಾದರೂ ಚಿಕನ್ ತಿಂದ್ಬಿಟ್ಟು ಸಾಯೋಣ ಅಪ್ಪ ಅಂತ ಯೋಚನೆ ಮಾಡೋಷ್ಟರ ಮಟ್ಟಿಗೆ ಚಿಕನನ್ನು ಇಷ್ಟಪಡೋರು ಇದ್ದಾರೆ. ಈಗ ನಾವು ರುಬ್ಬಿದಂತಹ ಮಿಶ್ರಣವನ್ನು ಆ್ಯಡ್ ಮಾಡ್ಕೋಬೇಕು. ಇದಕ್ಕೆ 1 ಸ್ಪೂನ್ ಅಚ್ಚೆ ಖಾರದ ಪುಡಿ, ಅದನ್ನು ಮಿಕ್ಸ್ ಕೊಡಿ ಒಂದು ಸಲ. ಇದನ್ನು ಒಂದು 10ರಿಂದ 15 ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿ ನೀವು ಬೇಯಿಸ್ಕೊಳ್ಬೋದು. ಇದಕ್ಕೆ 1 ಗ್ಲಾಸ್ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ಗರಂ ಮಸಾಲ ಪೌಡರ್ 1-2 ಸ್ಪೂನನ್ನು ಹಾಕ್ಕೊಳ್ಳಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕ್ಕೊಳ್ಳಿ. ಈಗ ಇದು ಸಾಂಬಾರು ರೆಡಿಯಾಗಿದೆ. ಈಗ ಮುದ್ದೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನೀವು ಮುದ್ದೆ ಗಂಟಿಲ್ಲದೆ ಕರೆಕ್ಟಾಗಿ ಬರಬೇಕು ಅಂತಂದರೆ ಅದಕ್ಕೆ ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ಳಿ. ಅಂದರೆ ಸನ್ಫ್ಲವರ್ ಆಯಿಲನ್ನು 1 ಸ್ಪೂನ್ ಹಾಕ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ನಾವು ಮುದ್ದೆಯನ್ನು ಮಾಡೋದು. ಇದಕ್ಕೆ ನಾನು ನುಚ್ಚನ್ನು ಹಾಕಿ ಮುದ್ದೆಯನ್ನು ಮಾಡ್ತಾ ರಾಗಿ ಮುದ್ದೆ ಜೊತೆಗೆ ಚಿಕನ್ ಕರಿ ರೆಡಿಯಾಗಿದೆ. ನೋಡಿ, ಸವಿಯಲು ಸಿದ್ಧ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.